ಎಲ್ಲ ದಿನನೂ ಒಂದೇ ತರ ಇರೋಲ್ಲ. ಹಾಗೆ ಎಲ್ಲ ದಿನನೂ ನಾವು ಸ್ಪೆಷಲ್ ಆಗಿ ಅಡಿಗೆ ಮಾಡೋದಕ್ಕೆ ಆಗೋಲ್ಲ ಅಲ್ವಾ? ಎಲ್ಲೋ ಒಂದ್ ಕಡೆ ಹೋಗೋದಕ್ಕಿರುತ್ತೆ, ಕೆಲ್ಸಕ್ಕೆ ಹೋಗೋದಕ್ಕಿರುತ್ತೆ, ಇಲ್ಲ ಸಿಂಪಲ್ ಆಗಿ ಏನಾದ್ರೂ ಲೈಟ್ ಆಗಿ ತಿನ್ನೋಣ ಅಂತ ಅನ್ಸುತ್ತೆ. ಹೀಗೆ ನಾನಾ ರೀತಿಯ ಒಂದು ರೀಸನ್ಸ್ ಇರುತ್ತೆ. ಸೊ ಅದೇ ತರ ನಾನಿವತ್ತು ನಿಮ್ಗೆ ಇಲ್ಲಿ 2 ಅಡಿಗೆ ಐಡಿಯಾಗಳನ್ನ ಕೊಡ್ತಾ ಇದ್ದೀನಿ. ಇದು ರೆಸಿಪಿ ಅಲ್ಲ ನಾನು ತೋರಿಸ್ತಾ ಇರೋದು, ಜಸ್ಟ್ ಒಂದು ಐಡಿಯಾ. ಓಕೆ, ನಾನಿವತ್ತು ಮಾಡ್ತಾ ಇದ್ದೀನಿ, ಅದನ್ನ ನಿಮ್ಗೆ ನಾನು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಯಾರೆಲ್ಲ ಹೊಸಬರಿದ್ದೀರಾ ಅಂದ್ರೆ ನನ್ನ ಚಾನೆಲ್ಗೆ ನ್ಯೂ ವ್ಯೂವರ್ಸ್ ಇದ್ದೀರಾ, ಅವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಇಲ್ಲಿಗೆ ಬಂದಿದ್ದಕ್ಕೆ, ನೋಡಿದ್ದಕ್ಕೆ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಅನ್ನ. ನನ್ನ ಚಾನೆಲ್ ಅಲ್ಲಿ ಇದೇ ತರದ ಹೋಮ್ ರುಟೀನ್ ಬ್ಲಾಗ್ಸ್ಗಳು ಮತ್ತೆ ಹೋಮ್ ಮೇಕರಿಗೆ ಸಿಗುವಂತ ಒಂದು ಟೆನ್ಷನ್ಸ್ ಇರ್ಬೋದು, ಚಾಲೆಂಜಸ್ ಇರ್ಬೋದು, ಲೈಫನ್ನು ಯಾವ ಥರ ಫೇಸ್ ಮಾಡೋದು ಇರ್ಬೋದು, ಅದರ ಬಗ್ಗೆ ನಾನು ಅವಾಗವಾಗ ವಿಡಿಯೋಸನ್ನು ಹಾಕ್ತಾನೆ ಇರ್ತೀನಿ. ಸೊ ಖಂಡಿತ ನೀವು ಒಂದು ಹೋಮ್ ಬೇಕರ್ ಆಗಿದ್ರೆ ಮತ್ತೆ ಲೇಡೀಸ್ ಆಗಿದ್ರೆ ಖಂಡಿತ ಈ ಚಾನೆಲ್ ನಿಮಗೋಸ್ಕರನೇ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಲೈಕ್ ಅದರ್ಸ್, ನಾನು ಯಾವುದೇ ಥರದ ಒಂದು ರುಟೀನ್ ವ್ಲಾಗನ್ನು ಇಲ್ಲಿ ಅಪ್ಲೋಡ್ ಮಾಡಲ್ಲ. ಮಾಡಿದ್ರು ಕೂಡ ಅದು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಶಾರ್ಟ್ ರೀಲ್ಸಲ್ಲಿ ಹಾಕಿರ್ತೀನಿ. ನಾನು ಪ್ರಾಪರಾಗಿ ಯೂಟ್ಯೂಬಿಗೆ ಬಂದಿದ್ದು ಅದಕ್ಕೆ, ನನಗೆ ನನ್ನ ಥಾಟ್ಸನ್ನು ಶೇರ್ ಮಾಡೋದಕ್ಕಿದೆ ಆ್ಯಂಡ್ ನನಗೆ ಬೇರೆಯವರಿಂದ ಕಲಿಯೋದಕ್ಕೆ ತುಂಬಾ ಇದೆ. ಹಾಗಾಗಿ ನಾನು ಅದನ್ನು ಒಂದು ಮೋಟಿವ್ ಆಗಿಟ್ಕೊಂಡು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದು. ಸೊ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಇವತ್ತು ಏನಪ್ಪ ಅಂತಂದರೆ, ಒಂದು ಕಂಫರ್ಟ್ ಫುಡ್ ನಾವು ಮಾಡೋದು. ಗೃಹಿಣಿಯರಾಗಿ ನಮಗೆ ತಲೆಯಲ್ಲಿ ಒಂದೇ ಓಡೋದು, ಏನು ತಿಂಡಿ ಮಾಡಿದ್ರೆ, ಏನು ಅಡುಗೆ ಮಾಡಿದ್ರೆ ಮಕ್ಕಳು ಮನೆಯವರು ಖುಷಿ ಖುಷಿಯಾಗಿ ತಿಂತಾರೆ ಅಂತ ಅಲ್ವಾ? ಸೊ ನಮ್ಮ ಲೈಫಿನ ಮೋಟೋ ಅದೇ ಆಗಿ ಹೋಗಿದೆ. ಯಾರೆಲ್ಲ ಹೋಮ್ ಮೇಕರ್ ಇದ್ದೀರಾ ಅವರು ಇದಕ್ಕೆ ರಿಲೇಟ್ ಆಗ್ತೀರಾ ಅಂತ ಅನ್ಕೋತೀನಿ. ಸೊ ಅದೇ ಥರ ಒಂದೊಂದ್ಸಲ ನಮ್ಗನ್ಸುತ್ತೆ ಮಕ್ಕಳಿಗೆ ಹುಷಾರಿಲ್ಲ ಅಥವಾ ಅವರಿಗೆ ಬಾಯಿಗೆ ರುಚಿ ಇಲ್ಲ ಅಂತಂದವಾಗ, ಮತ್ತೆ ಇದೇ ಥರ ಯಾವತ್ತಾದರೂ ತುಂಬ ಸಾಕಾಗಿ ಹೋಯಿತು, ಇವತ್ತು ಟಯರ್ಡ್ ಆಗಿದೆ ಅಂದಾಗ ನೀವು ಈ ಥರ ಕಂಫರ್ಟ್ ಫುಡ್ಡನ್ನು ಮಾಡ್ಕೊಳ್ಬೋದು. ಇದರಲ್ಲಿ ನಾನು ಒಂದು ಮಾಡ್ತಾ ಇದ್ದೀನಿ, ಬದನೆಕಾಯಿ ಸ್ವೀಟ್ ಮತ್ತು ಟ್ಯಾಂಗಿ ಗೊಜ್ಜು. ಓಕೆ, ಬದನೆಕಾಯಿ ಸ್ವೀಟ್ ಹುಳಿ ಗೊಜ್ಜು ಹೇಗೆ ಮಾಡ್ತಾರಂದ್ರೆ, ನಾನಿಲ್ಲಿ ಬದನೆಕಾಯಿನ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಮತ್ತೆ ಒಂದು ಕಡೆ ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಮತ್ತೆ ಬಿಸಿ ನೀರಿಗೆ ಬೆಲ್ಲ, ಒಂದು 4ರಿಂದ 5 ದೊಡ್ಡ ಚಮಚ ಅಷ್ಟು ಬೆಲ್ಲ, ಇಷ್ಟನ್ನ ಹಾಕಿ 2 ಲೋಟ 3 ಲೋಟ ಬಿಸಿನೀರು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಆಫ್ ಮಾಡಿಬಿಟ್ಟು ಇಟ್ಕೊಳ್ಬೇಕು. ಅದು ತಣ್ಣಗಾಗಬೇಕು. ಓಕೆ, ಆಮೇಲೆ ಬೆಂದ ಬದನೆಕಾಯಿ ಮತ್ತು ಹಸಿಮೆಣಸನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕಬೇಕು ಅದಕ್ಕೆ. ಅಂದರೆ ಅದಕ್ಕೆ ಹಾಕಿ ಮ್ಯಾಶ್ ಮಾಡ್ಕೊಳ್ಬೇಕು ನೀವು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಗ್ಗರಣೆ ಕೊಡೋದು, ಕರಿಬೇವಿನ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ, ಅದು ರೆಡಿ ಆಗುತ್ತೆ. ಅದೇ ಥರ ಇದು ಏನಪ್ಪ, ಸಿಂಪಲ್ ಆದ ಒಂದು ಫ್ರೈ ಟೈಪ್. ಪೊಟ್ಯಾಟೊ ಚೆನ್ನಾಗಿ ಸ್ಲೈಸ್ ಮಾಡಿಕೊಂಡ್ರೆ ಅಲ್ವಾ, ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪೊಟ್ಯಾಟೊ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಬಂದ್ರಾಯ್ತು. ಅದು ಹಾಗೆ ಫ್ರೈ ಆಗಬೇಕು. ನೀರನ್ನು ಬೇಕಾದರೆ ನೀವು ಮೇಲ್ಗಡೆಯಿಂದ ಒಂದು 1/4 ಲೋಟ ಇಲ್ಲ ಅರ್ಧ ಲೋಟ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ಇದು ಕೂಡ ಅಷ್ಟೇ, ಕ್ವಿಕ್ಕಾಗಿ ಆಗೋಗುತ್ತೆ, ಒಂದು 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ ನಿಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ. ನಂದು ರಿಯಾಕ್ಷನ್ ನೋಡಿ ನೀವು ತಿನ್ನಬೇಕಾದ್ರೆ. ಲಾಸ್ಟಲ್ಲಿ ನಾನು ತಿಂದು ತೋರಿಸ್ತಾ ಇದ್ದೀನಿ ನಿಮಗೆ. ನನಗಂತೂ ಈ ಥರದ ಒಂದು ಸಿಂಪಲ್ ಆದ ಕಂಫರ್ಟ್ ಫುಡ್ ಅಂತ ಏನು ಹೇಳ್ತೀವಿ, ತುಂಬಾ ಇಷ್ಟ ಆಗುತ್ತೆ ನನಗೆ. ಯಾಕಪ್ಪ ಅಂತಂದರೆ, ಹೊರಗಡೆ ಹೋಗೋದು, ಹೊರಗಡೆದು ಎಲ್ಲ ಅದನ್ನು ಕೂಡ ಇಷ್ಟನೇ. ಆದರೆ ಮನೆಯಲ್ಲಿ ನನಗೆ ಮಸಾಲೆ ಎಲ್ಲ ಜಾಸ್ತಿ ಯೂಸ್ ಮಾಡಿ ಮಾಡೋದು ಅದೆಲ್ಲ ಇಷ್ಟ ಆಗಲ್ಲ. ಇದೇ ಥರ ಗೊಜ್ಜು ಮತ್ತು ದಾಲ್ ರೈಸ್ ಅದೇ ಎಲ್ಲ ಖುಷಿ ಆಗುತ್ತೆ. ಸೊ ನನ್ನ ಚಾನಲಲ್ಲಿ ನೀವು ಅದನ್ನೇ ಜಾಸ್ತಿಯಾಗಿ ನೋಡ್ತೀರಾ, ಹಾಗೇನಿಲ್ಲ. ಮಕ್ಕಳ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಮಾಡಬೇಕು ಅಂತ ಇದ್ದೀನಿ ಕೂಡ. ಸೊ ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಅದನ್ನು ಕೂಡ ನೋಡ್ತೀರಾ. ಸೊ ಯೂಟ್ಯೂಬ್ ಯಾಕೆ ಶುರು ಮಾಡಿದ್ದು ನಾನು ಅಂತ ಆವಾಗಲೇ ಹೇಳ್ದಾಗೆ, ನನಗೆ ಮಾತಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು. ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಫ್ರೆಂಡ್ಸ್.
ಲೈಕ್ ಬೆಸ್ಟ್ ಫ್ರೆಂಡ್ ಅಂತ ಯಾರು ಕೂಡ ಇಲ್ಲ ಸದ್ಯಕ್ಕೆ. ಮೊದಲೆಲ್ಲ ಇದ್ರು ಸುಮ್ನೆ, ಇವಾಗ ಎಲ್ಲ ಬ್ಯುಸಿ ಆಗಿ ಹೋಗಿದ್ದಾರೆ ಅವರವರಿಗೆ. ಸೊ ಅದಕ್ಕೆ ಸುಮ್ನೆ ನನ್ನ ಥಾಟ್ಸ್ ಅನ್ನ, ನನ್ನ ಒಂದು ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಯಾರಾದ್ರೂ ಬೇಕಾಗಿತ್ತು. ಅದಕ್ಕೆ ಇದಕ್ಕಿಂತ ಒಳ್ಳೆ ಪ್ಲಾಟ್ಫಾರ್ಮ್ ಯಾವುದು ಕೂಡ ಇಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಇರ್ಲಿ ಅಂತ, ಒಂದು ಗ್ರೋತ್ ಆಗ್ಲಿ ಚೆನ್ನಾಗಿ ಅಂತ. ಪ್ಲಸ್ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಐ ವಾಂಟ್ ಟು ಅರ್ನ್ ಫಾರ್ ಮೈ ಸೆಲ್ಫ್. ಇವಾಗ ಜಾಸ್ತಿ ಏನಿಲ್ಲ ಅಂತಂದ್ರು, ಒಂದು ಇಂಡಿಪೆಂಡೆಂಟ್ ಆಗಿ ನಾನು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಇಂಡಿಪೆಂಡೆಂಟ್ ಆಗಿ ನಾನು ಏನಾದ್ರೂ ತಗೊಳ್ಬೋದಲ್ವಾ, ಪರ್ಚೇಸ್ ಮಾಡ್ಬೋದು. ಮತ್ತೆ ಹಸ್ಬೆಂಡಿಗೆ, ಮಕ್ಕಳಿಗೆ ಅವರ ಬರ್ತ್ಡೇ ದಿನ ನನ್ನ ಸ್ವಂತ ದುಡ್ಡಲ್ಲಿ ನಾನೇನಾದ್ರೂ ಕೊಡ್ಬೋದು ಅಂತ ಒಂದು ಆಸೆ ಅಷ್ಟೇ. ನಾನು ಹೇಳ್ದಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಯಿತಾ. ಇದಂತೂ ನನ್ನ ಫೇವ್ರೇಟ್ ಇವತ್ತಿಂದ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಲೇಟರ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.